ಹಾಯ್ ಹಲೋ ನಮಸ್ಕಾರ. ಬೆಳಗಿನ ಶುಭ ದಿನ. ದೀಪಾವಳಿ ರಜಾ ಆದಮೇಲೆ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಈಗ ಡ್ಯೂಟಿಗೆ ಹೊರಡಬೇಕು. 3 ದಿನ ಲಾಂಗ್ ಲೀವ್ ಸಿಕ್ಕಿತ್ತು. ಈಗ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಈಗ ತಿಂಡಿ ತಿಂದು ಹೊರಡಬೇಕು ಗೈಸ್. ಇವತ್ತಿನ ಮೇವು ನಮಗೆ ಚಪಾತಿ ಸಾಗು. ಬೆಳಗ್ಗೆನೇ ಟೆನ್ಷನ್ನು. ನಂದು ಕಾರ್ ಹಿಂದಡೆ ವೀಲ್ ಪಂಚರ್ ಆಗ್ಬಿಡ್ತು. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಹೊಟ್ಟೆ ಏನೋ ಟಪ ಸೌಂಡು. ಆಮೇಲೆ ನೋಡಿದ್ರೆ ವೀಲ್ ಪಂಚರ್ ಆಗ್ಬಿಟ್ಟಿತ್ತು ಮನೆ ಹತ್ರನೇ. ಆಮೇಲೆ ವೀಲ್ ಬಿಚ್ಚಿ ಅದು ಪಂಚರ್ ಹಾಕಿಸ್ಕೊಂಡು ನಾನೇ ಪಂಚರ್ ಹಾಕ್ಕೊಂಡೆ. ನಾನು ಹೆಲ್ಪ್ಗೆ ನಮ್ಮ ಬಿಲ್ಡಿಂಗ್ ಓನರ್ ಮಗ ಸುಚಿ ಬಂದು ಹೆಲ್ಪ್ ಮಾಡ್ದ. ಡ್ಯೂಟಿಗೆ ಟೈಮ್ ಆಗ್ಬಿಟ್ಟಿದೆ. ಹೋಗ್ತಾಯಿದ್ದೀನಿ. 9 ಹೊತ್ತಾಗೋಯ್ತು. 9 ಗಂಟೆಗೆ ಹೊರಡ್ಬೇಕಾಯ್ತು. ಟೈಮ್ ಆಗ್ಬಿಟ್ಟಿದೆ. ಹೋಗ್ತಾಯಿದ್ದೀನಿ ಬೇಗ. ನಮ್ಮ ಆಕಾಶನೊಂದು ಮಂಗಳವಾರ ಬರ್ತಡೇ ಇತ್ತು. ಡ್ಯೂಟಿ ರಜೆ ಇರೋದಕ್ಕೆ ಇವತ್ತು ಬಂದು ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದಾರೆ. ನಾವು ಈಗ ಲೇಟ್ ವಿಶಸ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ತಡೇ ಅಣ್ಣ. ಗೈಸ್, ಈಗ ಯಾಕೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅಂತ ಅನ್ಕೋಬೋದು ನೀವು. ನಾನೀಗ ಮೇಡಮ್ನ ಡ್ರಾಪ್ ಮಾಡಿ ಮೇಡಮ್ ಹತ್ರ ಪರ್ಮಿಷನ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಕಾರ್ ನಿಲ್ಲಿಸ್ಬಿಟ್ಟು 2 ವೀಲರಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಿಸ್ಸಸ್ಗೆ ಯಾಕೋ ಹೆಲ್ತ್ ಇಶ್ಯೂ ಇದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಮೇಡಮ್ ಹತ್ರ ಪರ್ಮಿಷನ್ ತೊಗೊಂಡು ಕಾರ್ ನಿಲ್ಲಿಸ್ಬಿಟ್ಟು ನಮ್ಮ ಫ್ರೆಂಡು ಬೈಕ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೋಡೋಣ, ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ನಮ್ಮ ಮಿಸ್ಸಸ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬಿಡೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತು. ರಿಟರ್ನ್ ಆಫೀಸ್ಗೆ ಹೋಗೋ ಅಷ್ಟಕ್ಕೆ ತುಂಬ ಟೈಮ್ ಆಗ್ಬಿಡ್ತು. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಡ್ಯೂಟಿ ಮುಗೀತು. ಇನ್ನೇನು ಮನೆಗೆ ಹೋಗಬೇಕು. ಇನ್ನೊಂದು 10-15 ನಿಮಿಷ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿದ್ದ ಮುಂಚೆ ಒಂದು ವಿಷಯ ನಿಮ್ಗೆ ಹೇಳ್ಬೇಕು ಅನಿಸ್ತು. ಏನಂದರೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇವತ್ತು ಸಂಜೆ 4:15ಗೆ ನಮ್ಮ ಕೆಂಗೇರಿಗೆ ಬಂದಿದ್ದರು. ಏನಕ್ಕೆ ಅಂತ ಹೇಳಿ? ಏನಕ್ಕೆ ಅಂದರೆ, ನಮ್ಮ ಕೆಂಗೇರಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಬಸ್ ಬಂದಿದ್ರು. ಏನಕ್ಕೆ ಅಂದರೆ, ಕಿಚ್ಚ ಸುದೀಪ್ ಅವ್ರದ ಸರೋವರ ರೆಸ್ಟೋರೆಂಟ್ ಅವ್ರದ್ದು ಬ್ರ್ಯಾಂಚು ಇಲ್ಲಿ ನಮ್ಮ ಕೆಂಗೇರಿಲಿ ಓಪನ್ ಮಾಡಿದ್ದಾರೆ. ನೋಡಿ, ಇವತ್ತು ಸಂಜೆ 4:15ಗೆ ಬಂದು ಕಿಚ್ಚ ಸುದೀಪ್ ಅವರೇ ಬಂದು ಓಪನ್ ಮಾಡಿದ್ದಾರೆ. ಈ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲಿದೆ ಅಂದರೆ, ಕೆಂಗೇರಿ ಮೆಟ್ರೋ ಸ್ಟೇಷನ್ ನಿಯರ್. ಅಂದರೆ ಕೆಂಗೇರಿಲಿ 2 ಮೆಟ್ರೋ ಸ್ಟೇಷನ್ ಇದೆ. ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ. ಬಸ್ ಸ್ಟ್ಯಾಂಡಿಂದ ಒಂಚೂರು ಮುಂದೆ ಬಂದರೆ ಪೊಲೀಸ್ ಸ್ಟೇಷನ್ ಎಲ್ಲ ದಾಟಿ ಮುಂದೆ ಬಂದರೆ ಇನ್ನೊಂದು ಮೆಟ್ರೋ ಸ್ಟೇಷನ್ ಇದೆ. 2ನೇ ಮೆಟ್ರೋ ಸ್ಟೇಷನ್ ಕೆಂಗೇರಿದು. ಆದರೂ ವಾಕಬಲ್ ಒಂದು 200 ಮೀಟ್ರು ಮೆಟ್ರೋ ಸ್ಟೇಷನಿಂದ ಇಳಿದು ಸ್ವಲ್ಪ ಮುಂದೆ 200 ಮೀಟ್ರ್ ಮುಂದೆ ಬಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸರೋವರ ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟ್ ಇದೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ. ಇನ್ನು ನಾವು ಹೋಗಿಲ್ಲ, ಟೇಸ್ಟ್ ಮಾಡಿಲ್ಲ. ತಿಂಡಿ ಏನೇ ಆಗಲಿ ತಿಂದಿಲ್ಲ. ಯಾರಾದರೂ ಹೋಗಿ ತಿಂದು ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ಒಂದು ದಿವಸ ಹೋಗ್ತೀವಿ, ನೋಡೋಣ ಹೇಗಿದೆ ಅಂತ. ನಮ್ಮ ಕಿಚ್ಚ ಸುದೀಪ್ ಸರ್ ಇದ್ದಾರಲ್ಲ, ಅವ್ರದ್ದು ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಗೈಸ್, ನಿಮ್ಮಲ್ಲಿ ಒಂದು ವಿಷಯ ಹೇಳಬೇಕು ಅನಿಸ್ತಾ ಇದೆ, ಹೇಳ್ತೀನಿ ಕೇಳಿ. ಏನಿಲ್ಲ ಗೈಸ್, ಇವತ್ತು ನನ್ನ ಫ್ರೆಂಡ್ ಒಬ್ಬ ತುಂಬ ಸುಮಾರು ವರ್ಷಗಳ ಹಿಂದೆ ಇದ್ದ ಫ್ರೆಂಡು ಇವತ್ತು ಕಾಲ್ ಮಾಡಿದ್ದ. ನಾನು ಹೀಗೆ ಹಲೋ ಏನೋ ಎತ್ತ ಹೆಂಗಿದ್ಯಾ ಏನೋ ಎಲ್ಲ ಕೇಳ್ಕೊಂಡೆ. ಯಾಕೋ ಸ್ವಲ್ಪ ಬೇಜಾರಾಗಿ ಮಾತಾಡ್ತಾಯಿದ್ದ. ಯಾಕೋ ಹಿಂಗೆ ಬೇಜಾರಾಗಿ ಮಾತಾಡ್ತಾ ಇದ್ದೆ ಏನೋ ಎತ್ತ ಅಂತ ಕೇಳಿದೆ. ನಾನು ಕೇಳಿದಾಗ ಅವನು ಹೇಳ್ದ, ನಮ್ಮ ಚಿಕ್ಕಮ್ಮನ ಮಗ ಇದ್ನಲ್ಲ, ನಿಂಗೆ ಗೊತ್ತಿತ್ತಲ್ಲ, ನೀನು ನೋಡಿದ್ದಲ್ಲ ಅಂತಂದ. ಹೌದು ಹೇಳು, ಗೊತ್ತು ನನಗೂ ಅಂತಂದೆ. ಅಂದರೆ ನಾವು ಅವ್ರ ಮನೆಗೆ ಹೋದಾಗ ಅವ್ನ ಚಿಕ್ಕಮ್ಮನ ಮಗ ಎಲ್ಲ ಬರೋರು. ರಜೆ ಇದ್ದಾಗೆಲ್ಲ ಬಂದು ಮಾತಾಡ್ಸೋನು. ನಾವು ಮಾತಾಡಿ, ನನಗೂ ಅಂದರೆ ಅಷ್ಟು ಪರಿಚಯ ಇರಲಿಲ್ಲ. ಅವನು ಸ್ವಲ್ಪ ಏನೋ ಓದಕ್ಕೆ ಬಂದಾಗ ಹಾಯ್ ಬಾಯ್ ಥರ ಇದ್ದು. ಅವ್ರು ನಮ್ಮ ಫ್ರೆಂಡು ಹೇಳ್ದೆ, ಇವತ್ತು ನಿನ್ನೆ ನೈಟು ಆ ಹುಡುಗ ನೇಣು ಹಾಕ್ಕೊಂಡಿದ್ದಾನೆ ಅಂತ ಅನ್ಕೊಂತ ಆಗಿದೆ, ಸಾವಾಗಿದೆ, ಡೆತ್ ಆಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಾನು ಯಾಕೋ ಏನಾಯಿತು, ಅಷ್ಟು ಚೆನ್ನಾಗಿದ್ನಲ್ಲ ಅಂತ ನಾನು ಕೇಳಿದೆ. ನಾನು ಕೇಳಿದಾಗ ಅವನು ಹೇಳ್ದ, ಅವ್ರದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಏನು ಮಾಡೋದು, ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸ್ತಾಯಿದ್ರು. 2nd PUC ಮುಗಿಸಿ ಡಿಗ್ರಿ ಓದ್ತಾಯಿದ್ದ. ಫಸ್ಟ್ ಇಯರ್ ಡಿಗ್ರಿ ಓದ್ತಾಯಿದ್ದ.
ಕಾಲೇಜ್ಗೆ ಹೋಗೋಕ್ಕೆ KTM ಬೈಕ್ ಕೊಡಿಸಿ ಅಂತ ಕೇಳಿದ್ನಂತೆ. ಅವ್ರ ಅಪ್ಪ ಅಮ್ಮ ಈಗ ದುಡ್ಡಿಲ್ಲಪ್ಪ, ಮುಂದೆ ಯಾವತ್ತಾದ್ರು ದುಡ್ಡು ಆದಾಗ ಕೊಡಿಸ್ತೀನಿ, ತುಂಬ ಸಾಲಗಳಿದೆ, ಸಾಲ ಎಲ್ಲ ಕ್ಲಿಯರ್ ಮಾಡಬೇಕು, ತುಂಬ ಕಷ್ಟ ಇದೆ ಜೀವನ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಅವನು ಅದಕ್ಕೇ ನಾನು ಕಾಲೇಜ್ಗೆ ಹೋಗೋಕ್ಕೆ ಬೈಕ್ ಇಲ್ಲ, ಎಲ್ಲರೂ ಬೈಕಲ್ಲಿ ಬರ್ತಾರೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಅವನೇ ಹೋಗಿ ನೇಣು ಹಾಕೊಂಬಿಟ್ಟಿದ್ದಾನೆ. ಅದು ನಮ್ಮ ಫ್ರೆಂಡು ನನಗೆ ಹೇಳಿದಾಗ ತುಂಬ ಬೇಜಾರಾಯಿತು. ಏನಪ್ಪ, ಒಂದು ಬೈಕ್ಗೋಸ್ಕರ ತಂದೆ ತಾಯಿ ಕೊಡಿಸ್ತೇ ಇರ್ತಾಯಿದ್ರ, ಏನೋ ಇವತ್ತು ಕಷ್ಟಕಾಲ ಐತೆ, ಇವಾಗ ಆಗಲ್ಲ ಅಂತ ಹೇಳಿರ್ಬೋದು, ಆದರೆ ಆ ಹುಡುಗ ಆ ಥರ ಮಾಡಿದ್ದು ತಪ್ಪು ಅನಿಸ್ತು ನನಗೆ. ಈಗ ನೋಡಿ, ನನಗೆ ಅದು ವಿಷಯ ಕೇಳೋದ್ಮೇಲೆ ನಮ್ಮಪ್ಪ ಅಮ್ಮಗೆ ನೋಡ್ಬಿಡ್ತು ಸಾಯಂಕಾಲದಿಂದ. ಅಂದರೆ ನಿಜವೂ ಎಷ್ಟು ಬೇಜಾರಾಗ್ತಾಯಿದೆ ನನಗೆ ಅಂದರೆ, ಇವತ್ತು ನನಗೆ ಕಾರಿದೆ, ಬೈಕಿದೆ, ಅಂದರೆ ಒಂದು ಆರಾಮ್ ಜೀವನ ನಡೀತಾ ಇದೆ. ಆದರೆ ನಾವು ಕಷ್ಟ ಕಾಲದಲ್ಲಿ ನಮ್ಮ ಮನೇಲಿ ಒಂದು ಸೈಕಲ್ ಇರಲಿಲ್ಲ. ಅಂಥ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟ ಬಿದ್ದು ಏನೋ ಮಾಡಿ ಜೀವನ ಸಾಕ್ತಾಯಿದ್ರು. ಇವತ್ತು ನಮಗೆ ಕಾರಿದೆ, ಬೈಕಿದೆ, ಒಂದು ಮಿಡ್ಲ್ ಕ್ಲಾಸ್ ಜೀವನ ನಡೀತಾ ಇದೆ. ಆದರೆ ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ಲ ಜೊತೆಲಿ. ತುಂಬ ಬೇಜಾರಾಗ್ತಾಯಿದೆ. ಇವತ್ತು ಏನು ಕೊಟ್ಟರು ನಮ್ಮ ಅಪ್ಪ ಅಮ್ಮ ಸಿಗಲ್ಲ. ಅಂಥದ್ರಲ್ಲಿ ಈ ಹುಡುಗ ಈ ಥರ ಮಾಡ್ಕೊಂಡಾಗ ತುಂಬ ಬೇಜಾರಾಯಿತು. ಈಗ ಅವ್ರ ಅಪ್ಪ ಅಮ್ಮನಗಳು ಎಷ್ಟು ಇರುತ್ತೆ ಇವತ್ತು ಅಂದ್ಕೊಂಡ್ಬಿಟ್ಟು ನೆನೆಸ್ಕೊಬಿಟ್ಟು ತುಂಬ ಬೇಜಾರಾಗಿ ಇವತ್ತು ಏನಾಯಿತು, ನಮ್ಮ ಅಪ್ಪ ಅಮ್ಮಗೆ ಬಂದ್ಬಿಟ್ರು. ನನಗೆ ತುಂಬ ಸಾಯಂಕಾಲದಿಂದ ತುಂಬ ವಿಷಯ ಕೇಳ್ದಂಗಿಂತ ತುಂಬ ನೆನಪತ್ತಾ ಇದ್ದಾರೆ. ಏನು ಮಾಡೋದು, ನಮಗೆ ನೋಡಿ ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವನು ಬಿಟ್ಟು ಹೋದ. ನಮಗೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾವು ಇವತ್ತು ಏನೇ ಕೊಟ್ಟರು, ಏನೇ ಕೊಡ್ತೀನಿ ಅಂತಂದರು, ಇಲ್ಲ ಇಂಥ ತರ್ತೀನಿ ಅಂದರು, ನಮ್ಮ ಅಪ್ಪ ಅಮ್ಮ ನನಗೆ ಸಿಗಲ್ಲ. ಬಾರದ ಊರಿಗೆ ತುಂಬ ದೂರದವರೆಗೆ ಹೋಗ್ಬಿಟ್ಟಿದ್ದಾರೆ. ಅದೆಲ್ಲ ನೆನೆಸ್ಕೊಂಡು ನಮಗೆ ಇವತ್ತು ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಇವತ್ತು ಜಾಸ್ತಿ ವೀಡಿಯೋನು ಏನೂ ಮಾಡೋಕ್ಕೆ ಹೋಗಿಲ್ಲ, ನಾನೇನು ಜಾಸ್ತಿ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಿಲ್ಲ. ಯಾಕೋ ತುಂಬ ಬೇಜಾರಾಯಿತು. ಗಿಲ್ಟ್ ಒಂಥರ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಆ ಥರ ಬೇಜಾರಾಗ್ತಾಯಿದೆ ಗಾಯ್ಸ್. ಏನು ಮಾಡೋದು, ಬೇಜಾರು ನಿಜವೂ. ಇವತ್ತು ಅವ್ರ ಅಪ್ಪ ಅಮ್ಮಂದು ಎಷ್ಟು ಕಣ್ಣೀರು ಅಂದರೆ ಬೇಜಾರಾಗ್ಬಿಡ್ತವೆ ಗೈಸ್. ಇವತ್ತು ನಮ್ಮ ಅಪ್ಪ ಅಮ್ಮ ನೋಡಿ, ನಂಗೆ ನಿಜವಲ್ಲೂ ಅವ್ರು ಏನು ಮಾಡೋದು ಬೇಡ. ನಮ್ಮ ಅಪ್ಪ ಅಮ್ಮ ನಮ್ಮ ಮನೇಲಿ ಸುಮ್ಮನೆ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತಿದ್ರೆ ಸಾಕು, ನನಗೆ ಅಪ್ಪ ಅಮ್ಮ ಬೇಕು ಅನ್ನಿಸ್ತದೆ. ಅವ್ರು ಏನು ಮಾಡೋದು ಗೈಸ್, ನಮಗೆ ಅಪ್ಪ ಅಮ್ಮ ಬೇಕು ಅಂತೀವಿ, ನಮಗೆ ದೇವರು ಕರ್ಕೊಬಿಟ್ಟಿದ್ದಾನೆ. ಈಗ ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವನೇ ದೇವ್ರ ಹತ್ರ ಹೊರಟೋಗಿದ್ದಾನೆ. ಇದೊಂಥರ ಅವನ ಮಗ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬರ್ತೀನಿ. ನಮಸ್ತೆ.